ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ಫೆಬ್ರವರಿ ತಿಂಗಳಲ್ಲಿ ಯಾವ ಥರ ನಮ್ಮ ಎನರ್ಜಿ ಇರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ ನೋಡೋಣ. ಮತ್ತು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಎನರ್ಜಿ ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತಿನ ರೀಡಿಂಗಲ್ಲಿ ತಿಳಿಸ್ತಾ ಇದ್ದೀನಿ. ಇವಾಗಿನ ಎನರ್ಜಿ ಹೇಗಿದೆಯಪ್ಪ ನನ್ನ ಪ್ರಕಾರ ಅಂದರೆ, ನನಗೆ ಇಂಟ್ಯೂಷನ್ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ಈ ತಿಂಗಳು ಸ್ವಲ್ಪ ಮನಸ್ಸು ಶಾಂತವಾಗಿರುತ್ತೆ. ನೀವು ತುಂಬ ಟೆನ್ಷನ್ ತೊಗೊಂಡಿರ್ತೀರ ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು. ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಟೆನ್ಷನಲ್ಲಿರ್ತೀರ, ಗೊಂದಲದಲ್ಲಿರ್ತೀರ, ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತೀರ, ಅದೆಲ್ಲ ಒಂಥರ ಮೈಂಡ್ ಸ್ಟ್ರೆಸ್ ತೊಗೊಂಡಿರ್ತೀರ. ಆದರೂ ಇಷ್ಟು ದಿನ ಈ ಹಿಂದಿನ ದಿನದಿಂದ ಆದರೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗಬಹುದು. ಅಂದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಆ ಥರ ಫೀಲ್ ಬರುತ್ತೆ ಅಂತ ಇವತ್ತಿನ ಇದರೊಳಗೆ ತಿಳಿಸ್ತೀನಿ. ಯಾಕೆಂದರೆ ಈ ಮಾತನ್ನು ಹೇಳಬೇಕು ಅನ್ನಿಸ್ತು. ತುಂಬಾ ಗೊಂದಲ ಇತ್ತು ಮನಸ್ಸಲ್ಲಿ. ಯಾವ ರೀತಿ ಆ ಗೊಂದಲಗಳನ್ನು ಹೇಗೆ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ. ಇನ್ನೂ ನೀವು ತುಂಬಾ ಸ್ಟ್ರೆಸ್ ತೊಗೊಂಡಿರ್ತೀರ. ಆ ಸ್ಟ್ರೆಸ್ಸಿಂದ ನಿಮಗೇನಾಗಿರುತ್ತೆ, ಆ ನೋವು ಇದರಿಂದ ನಾವು ತುಂಬಾ ಗೊಂದಲದಲ್ಲಿರ್ತೀವಿ. ಆ ಗೊಂದಲಗಳನ್ನ ಕಡಿಮೆ ಈ ತಿಂಗಳು ನಿಮಗೆ ಒಂದು ಗೊಂದಲನ ಕಡಿಮೆ ಮಾಡುತ್ತೆ ಅನ್ನೋದನ್ನು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಜೀವನ ಅಂದಮೇಲೆ ಗೊಂದಲಗಳು ಬಂದೇ ಬರುತ್ತೆ. ಆದರೆ ಅದನ್ನೇ ಸ್ವಲ್ಪ ಟೆನ್ಷನ್ ತಗೊಳ್ಳೋದ್ರಿಂದ ಯಾವ ಅರ್ಥನೇ ಇರೋದಿಲ್ಲ. ಸ್ವಲ್ಪ ಮಾನಸಿಕವಾಗಿ ಚಿಂತೆ ಮಾಡೋದನ್ನು ಬಿಟ್ಟು ಒಂದು ಸ್ವಲ್ಪ ಶಾಂತಿ ತೊಗೊಂಡ್ವಿ ಅಂದರೆ ಅದಕ್ಕೆ ಯಾವ ರೀತಿ ನಮಗೆ ಸಹಾಯ ಸಿಗುತ್ತೆ, ಯೂನಿವರ್ಸ್ ನಮಗೆ ಏನೆಲ್ಲ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ವಿ ಅಂದರೆ ನಿಮಗೆ ಅದಾಗೆ ಉತ್ತರ ಸಿಗುತ್ತೆ ಅಂತಲೂ ಸಹಿತ ಹೇಳ್ಬೋದು ಇಲ್ಲಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಮತ್ತು ದ ಸ್ಟಾರ್, ಇಲ್ಲಿ 10 ಆಫ್ ಸೋರ್ಡ್ಸ್ ಮತ್ತು 5 ಆಫ್ ಸೋರ್ಡ್ಸ್, ಇಲ್ಲಿ 9 ಆಫ್ ವಾಂಡ್ಸ್ ಬಂದಿದೆ. ಏನಪ್ಪ ನಾನು ಹೇಳಿದ ಹಾಗೆ ನಿಮಗಿಲ್ಲಿ ನಾನು ಆವಾಗಲೇ ಹೇಳಿದೆ, ನಿಮಗೆ ಸ್ವಲ್ಪ ಮನಸ್ಸಿಗೆ ಗೊಂದಲನ ಮಾಡ್ಕೊಂಡಿರ್ತೀರ. ಶಾಂತ ಸ್ವಭಾವ ಮಾಡ್ಕೋಬೇಕು, ನಾನೀಗ ರೆಸ್ಟ್ ಮಾಡಬೇಕು ಅನ್ನುವಂಥ ನಿಮಗೆ ಆ ಎನರ್ಜಿ ಕಾಣ್ತಾ ಇದೆ. ಯಾಕೆಂದರೆ ಮನುಷ್ಯ ಒಂದು ಟೆನ್ಷನ್ ತೊಗೊಂಡಿರ್ತಾನೆ, ಸ್ಟ್ರೆಸ್ ಅನುಭವಿಸಿರ್ತಾನೆ, ಒಂದು ಗೊಂದಲದ ಜೀವನನ ಅನುಭವಿಸಿರ್ತಾನೆ, ಅಥವಾ ಅವನಿಗೆ ಆಗಬೇಕಾಗಿರೋ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ತನ್ನ ಬಗ್ಗೆ ತಾನು ಯೋಚನೆ ಮಾಡದೇ ಇದ್ದಾಗ ಸ್ವಲ್ಪ ಏನಾಗಿರುತ್ತೆ ಅಂದರೆ ಟೆನ್ಷನ್ ಆಗಿರುತ್ತೆ, ನೋವಾಗಿರುತ್ತೆ. ಯಾರ ಸುದ್ದಿನೂ ಬೇಡ, ಏನೂ ಬೇಡ, ನನ್ನ ಲೈಫಲ್ಲಿ ನಾನು ಒಬ್ಬನೇ ಕೂರಬೇಕು ಅನ್ನುವಂತಹ ಮನಸ್ಥಿತಿನ ತಂದಿರ್ತೀರ. ಅಂದರೆ ಇಲ್ಲಿ ಹೇಗಾಗಿರುತ್ತೆ ಅಂದರೆ, ಒಂದು ಅಲೋನ್ ಬಯಸ್ತಾ ಇರ್ತೀರ. ಯಾರು ಟೆನ್ಷನ್ ಬೇಡ, ನಾನು ನೆಮ್ಮದಿಯಾಗಿ ಕೂತ್ರೆ ಸಾಕಪ್ಪ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತೀರ. ಆ ಥರ ಸಿಚುವೇಶನ್ನು ಸಹಿತ ನೀವು ಅನುಭವಿಸ್ತಾ ಇರ್ತೀರ. ಅಂದರೆ ಹಳೆಯ ವಿಷಯಗಳು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾವೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವುದಕ್ಕೋಸ್ಕರ ತುಂಬಾ ಯೋಚನೆ ಮಾಡ್ತಾಯಿದ್ರಿ, ನೋವು ಪಡ್ತಾಯಿದ್ರಿ, ಆ ಹಳೆಯ ವಿಚಾರಗಳೆಲ್ಲ ಒಂದು ಹೊಸದಾದ ಪರಿವರ್ತನೆ ಪಡೆಯುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಜಗಳ ಗೊಂದಲಗಳನ್ನು ಕಡಿಮೆ ಆಗುತ್ತೆ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಅಂದರೆ ಜಗಳ ಗೊಂದಲಗಳು ಹಳೆಯದನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಒಂದು ಹೊಸ ಜೀವನವನ್ನು ಹೊಸದಕ್ಕೆ ದಾರಿ ತೆರಿತಾ ಇದೆ. ಯೂನಿವರ್ಸ್ ನಿಮಗೆ ಒಂದು ಹೊಸ ದಾರಿನ ತೆರಿತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂದರೆ, ಇಲ್ಲಿ ಫೈರ್ ಅಂದರೆ ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳ್ತಾ ಇದ್ದಪ್ಪ ಅಂದರೆ, ಫೈರ್ ಅಂದರೆ ಎನರ್ಜಿ ಏನಾಗಿದೆ ಅಂದರೆ ಫೈರ್ ಎನರ್ಜಿ ಆಗಿದೆ. ಇಲ್ಲಿ ಆ್ಯಕ್ಷನ್ ಇದೆ, ಮೋಟಿವೇಶನ್ ಇದೆ, ಆಮೇಲೆ ಫ್ಯಾಷನ್, ಡಿಸೈರ್ಸ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚು ಜಾಸ್ತಿ ಆಗ್ತಾಯಿದೆ. ವರ್ಕ್ ಮತ್ತು ಗೋಲ್ಸ್, ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಆಮೇಲೆ ಅಟ್ರ್ಯಾಕ್ಷನ್ ಮತ್ತು ಕೆಮಿಸ್ಟ್ರಿ ಹೆಚ್ಚಾಗ್ತಾಯಿದೆ. ಅಂದರೆ ನಿಮ್ಮ ಬಾಡಿ ಒಳಗೆ ನಿಮ್ಮ ಫೈರ್ ಎನರ್ಜಿ ಆ್ಯಕ್ಷನ್ ತಗೋತಾ ಇದೆ. ಅಂದರೆ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿಯವರೆಗೂ ನೀವು ಏನು ಆ್ಯಕ್ಷನ್ ತೊಗೊಂಡಿರಲಿಲ್ಲ, ಏನು ನೀವು ನಂಬಿರಲಿಲ್ಲ,
ಅಥವಾ ನೀವು ಯಾವ ವ್ಯಕ್ತಿ ಬಗ್ಗೆ ನೀವು ಹೆಚ್ಚು ಕಾನ್ಫಿಡೆನ್ಸ್ ಆಗಿದ್ರಿ, ಆ ವ್ಯಕ್ತಿಯ ಗುಣ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ನಿಮ್ಮ ಕೆರಿಯರ್ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಆ ಕೆರಿಯರ್ ವಿಚಾರವಾಗಿ ನೀವು ಯಾವುದೋ ಒಂದು ಕೆಲಸ ನೋಡ್ತಾ ಇರ್ತೀರ, ಅಥವಾ ನೀವು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅದೆಲ್ಲದನ್ನೂ ಸಹಿತ ನೀವು ಒಂದು ಆ್ಯಕ್ಷನ್ ಆಗಿ ತಗೋತಾ ಇದ್ದೀರಾ. ಒಂದು ನಿಮ್ಮ ಈ ಯಾವ ರೀತಿಯಲ್ಲಿ ನೀವು ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ದೀರ, ನಿಮ್ಮ ಬಗ್ಗೆ ನೀವು ಒಂದೊಂದು ವಿಚಾರನೂ ನೀವು ಎಷ್ಟು ಯಾವ ರೀತಿಲಿ ಯೋಚನೆ ಮಾಡ್ತಾಯಿದ್ರೆ, ನಿನ್ನ ಶಕ್ತಿ ಏನಿದೆ ನಿನ್ನಲ್ಲೇ ಇದೆ. ಆ ಶಕ್ತಿ ಅಂದರೆ ಫೈರ್ ಅಂದರೆ ನಮ್ಮ ಬಾಡಿ ಒಳಗೆ ಇದೆ. ಅಂದರೆ ನಾವು ಏನೇ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದನ್ನ ಸಡನ್ಲಿ ಅದನ್ನು ಆ್ಯಕ್ಷನ್ ತೊಗೋಬೇಕಿತ್ತು. ಆದರೆ ಇಷ್ಟು ದಿನ ನೀವು ತೊಗೊಂಡಿರಲಿಲ್ಲ. ಈ ಫೆಬ್ರವರಿ ತಿಂಗಳಲ್ಲಿ ಆ ಆ್ಯಕ್ಷನ್ ತೊಗೋತಾ ಇದ್ದೀರಾ. ರಿಲೇಷನ್ಶಿಪ್ಪಲ್ಲಿ ನೀವು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀರಾ. ಅಂದರೆ ಕೆರಿಯರ್ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀರಾ. ನೀವು ಏನು ಅಂದ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ನಿಮಗೆ ಯಾವುದನ್ನು ಅಚೀವ್ ಮಾಡಬೇಕಿತ್ತು, ಅಂದರೆ ನೀವು ಹಲವಾರು ಐಡಿಯಾಗಳನ್ನು ಇಟ್ಕೊಂಡಿರ, ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿರಲಿಲ್ಲ. ಏನೋ ಒಂದು ಗೋಲ್ ಇಟ್ಕೊಂಡು ನಾವು ಮುಂದೆ ಹೋಗಬೇಕು ಅಂದು ನೀವು ಅಲ್ಲೇ ಹಿಂದೆ ಉಳಿದಿದ್ರಿ. ಆದರೆ ಈ ಕ್ಷಣದಲ್ಲಿ ಏನಾಗ್ತಾ ಇದೆ, ಫೆಬ್ರವರಿ ತಿಂಗಳಲ್ಲಿ ಅದನ್ನ ಆ್ಯಕ್ಷನ್ ತಗೋತಾ ಇದ್ದೀರಾ. ನೀವು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಗೋಲ್ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀರಾ. ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀರಾ. ಮತ್ತು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀರಾ. ಅಂದರೆ ಆ ವ್ಯಕ್ತಿಗೆ ನಾನು ಏನು ಕೊಡ್ತಾ ಇದ್ದೀನಿ, ಆ ವ್ಯಕ್ತಿ ಜೊತೆ ನಾನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ನಾನಾ ರೀತಿಯಿಂದ ನಿಮ್ಮ ಮೈಂಡಲ್ಲಿ ಯಾವೆಲ್ಲ ಯೋಚನೆಗಳು ಓಡ್ತಾ ಇರ್ತವೆ, ಆ ಎಲ್ಲ ಯೋಚನೆಗಳನ್ನು ನೀವು ಆಲ್ರೆಡಿ ಜನವರಿ ತಿಂಗಳಲ್ಲೇ ಅದನ್ನು ಮಾಡಿದ್ದೀರಾ. ಆದರೆ ಈಗ ಅದನ್ನ ಏನು ಮಾಡ್ತಾ ಇದ್ದೀರಾ, ಅದನ್ನೇ ಆ್ಯಕ್ಷನ್ ಆಗಿ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ಏನು ನಾನು ತಗೊಂಡಿದ್ದೆ, ಇಲ್ಲಿವರೆಗೂ ನಾನು ಏನು ಯೋಚನೆಗಳು ಮಾಡಿದ್ದೆ, ಪ್ಲ್ಯಾನ್ಗಳು ಮಾಡಿದ್ದೆ, ಆ ಪ್ಲ್ಯಾನ್ ಪ್ರಕಾರ ನನ್ನ ಈ ಎನರ್ಜಿ ಮುಖಾಂತರ ನನ್ನ ಈ ಫೆಬ್ರವರಿ ತಿಂಗಳಲ್ಲಿ ಆಗಲೇಬೇಕು, ನಾನು ಈ ಕೆಲಸ ಮಾಡೇ ತೀರ್ತೇನೆ ಅನ್ನುವಂತಹ ಮನಸ್ಥಿತಿನ ನೀವು ಹೊಂದಿದ್ದೀರಾ. ಅಂದರೆ ಇಲ್ಲಿ ನಾನು ವೀಕ್ ಅಲ್ಲ, ನಾನು ಇನ್ನು ಏನಾದರೂ ನಾನು ಸಾಧನೆ ಮಾಡಬಲ್ಲೆ, ನಾನು ಒಂದು ಲೀಡರ್ಶಿಪ್ಪಲ್ಲಿ ನಾನು ಇರಬಹುದು, ನನ್ನ ಜೀವನ ಇನ್ನೂ ಹೆಚ್ಚಿನ ದಾರಿಯಲ್ಲಿ ನಾನು ಅದನ್ನ ಕಂಡ್ಕೋತೀನಿ. ಅಂದರೆ ನೀವು ಇಲ್ಲಿವರೆಗೂ ಮೌನವಾಗಿದ್ರಿ. ಆ ಮೌನವನ್ನು ಹೇಗೆ ನೀವು ಅದನ್ನ ಇದು ಮಾಡ್ಕೊಂಡಿದ್ರಪ್ಪ ಅಂದರೆ ತಡೆದುಕೊಂಡಿದ್ರಿ. ನಾನು ಏನು ಬೇರೆ ಎಲ್ಲರೂ ನಿಮಗೆ ಏನಾದರೂ ಮಾತಾಡಿರ್ತಾರೆ, ಅಂದರೆ ಅವಮಾನ ಮಾಡಿರ್ತಾರೆ, ನಿಮಗೆ ಬೈದಿರ್ತಾರೆ, ನಿಮ್ಮ ಕೂಟಗೆ ಮಾತು ಬಿಟ್ಟಿರ್ತಾರೆ, ನಿಮ್ಮ ಕೂಡ ಜಗಳ ಮಾಡಿರ್ತಾರೆ. ನಿಮ್ಮ ಹಿಂದೆ ಮುಂದೆ ಎಷ್ಟೋ ಜನ ಇವನಿಗೆ ಏನೂ ಆಗಲ್ಲ, ಇವಳಿಗೆ ಏನೂ ಆಗಲ್ಲ ಅನ್ನುವಂಥ ಮನಸ್ಥಿತಿ ಇರುತ್ತೆ. ಇವರ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಅವರು ಇವರು ಎಲ್ಲರೂ ನಿಮಗೆ ಒಂಥರ ಹಿಂಸೆ ಆಗುವಂಥ ಮಾತುಗಳನ್ನು ಆಡಿರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಒಂದು ಮೌನವಾಗಿದ್ದರೆ, ಆ ಮೌನವನ್ನು ಈಗ ಮುರಿದು ಒಂದು ಶಾಂತಿ ಸ್ವಭಾವದಲ್ಲಿ ಇದ್ದದ್ದನ್ನು ನೀವು ಆ್ಯಕ್ಷನ್ ತಗೋತಾ ಇದ್ದೀರಾ. ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಗೋಲ್, ಕೆರಿಯರ್ ಯಾವುದೇ ಒಂದು ವಿಚಾರದಲ್ಲೂ ನೀವು ಮುಂದೆ ಹೋಗಬೇಕು ಅಂತ ಹೇಳಿದರೆ ನೀವು ಆ್ಯಕ್ಷನ್ ತಗೊಂಡಾಗ ಮಾತ್ರ ಆ ಗೋಲನ್ನು ಮುಟ್ಟಕ್ಕೆ ಸಾಧ್ಯ. ಈಗ ಬೇರೆ ಯಾರೋ ಏನೋ ಅಂತಾರೆ ಅಂತ ಹೇಳಿ ನಾವು ಮನಸ್ಸನ್ನು ಒಂಥರ ಕಿರಿಕಿರಿ ಮಾಡಿಕೊಂಡು ಕೂತ್ಕೊಂಡು ಯೋಚನೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದನ್ನು ನಿಮ್ಮ ಲೈಫನ್ನು ನೀವು ಯಾವ ರೀತಿ ತಗೋಬೇಕು, ನಾನು ಹೇಗಿರಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ನಿಮ್ಮ ಮನಸ್ಸು ಹೇಳ್ತಾ ಇದೆ, ನೀನು ಹೀಗೆ ಇರು, ನೀನು ಇದೇ ಥರ ಇರು, ಯಾರು ಏನಂದ್ರು ನಾನು ಮುಂದೆ ಮಾಡ್ಕೊಳಕ್ಕಾಗಲ್ಲ ಅನ್ನುವಂತಹ ಸ್ಥಿತಿನ ನೀವು ತಂದ್ಕೊಂಡಿದ್ರೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನೀನು ಏನು ಅನ್ನೋದನ್ನು ನಿಮಗೆ ಗೊತ್ತಾಗಿದೆ. ನಾಚಿಕೆ ಬಿಡಬೇಕು. ನಾವು ಏನೋ ಒಂದು ಕೆಲಸ ಮಾಡ್ತಿದ್ದಾವೆ ಅಂದರೂ ಅಲ್ಲಿ ನಾಚಿಕೆ ಬಿಡಬೇಕು, ಭಯ ಬಿಡಬೇಕು. ಒಂದು ಅವರಂತಾರೆ ಇವರಂತಾರೆ ಅನ್ನೋದನ್ನು ಬಿಟ್ಟರೆ ಮಾತ್ರ ನಮ್ಮ ಜೀವನದ ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಆಲ್ರೆಡಿ ನಿಮ್ಮ ಮನಸ್ಸಲ್ಲಿ ಒಂದು ಗುರಿ ಇದೆ, ಅದನ್ನ ಸಾಧಿಸ್ತೀನಿ ಅನ್ನೋ ಮನಸ್ಥಿತಿ ಇದೆ, ಎಲ್ಲದೂ ಇದೆ ನಿಮಗೆ. ಆದರೆ ನೀವು ಏನು ಮಾಡ್ಕೊಂಡಿದ್ರೆ ಅಂದರೆ ಬೇರೆಯವ್ರು ಏನಂತಾರೋ, ಬೇರೆಯವ್ರು ಏನು ಹೇಳ್ತಾರೋ, ಈ ರೀತಿ ಭಯದಲ್ಲಿ ಈ ರೀತಿ ನೀವು ಮೌನವಾಗಿದ್ರಿ. ಎಲ್ಲ ನಿಮ್ಮ ಕಡೆ ಎಲ್ಲ ನಿಮ್ಮ ಸಕ್ಸಸ್ಸನ್ನು ನಿಮ್ಮ ಕೈಯಲ್ಲೇ ಇಟ್ಕೊಂಡು ಕಲ್ತಿದ್ದೀರ. ನಿಮಗೆ ಏನು ಬೇಕಾಗಿರೋದು ಎಲ್ಲದನ್ನೂ ನೀವು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದೀರ. ಬಟ್ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ, ಅದರಿಂದ ನೀವು ಹಿಂದೆ ಉಳಿದಿದ್ರೆ. ಆದರೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೊಂದು ಅದ್ಭುತ ಅವಕಾಶನ ಯೂನಿವರ್ಸೇ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಪ್ಲ್ಯಾನನ್ನು, ನಿಮ್ಮ ಪವರನ್ನು ನೀವು ಎಕ್ಸಿಕ್ಯೂಟ್ ಮಾಡಿ. ಅಂದರೆ ನೀವು ಅದನ್ನ ಹೊರಹಾಕಿ, ಭಯ ಬಿಡಿ, ಮೌನ ಬಿಡಿ, ಶಾಂತಿ ಬಿಡಿ, ನಿಮ್ಮ ಕೆಲಸನ ನೀವು ಮಾಡುವಂತಹ ದಾರಿಯಲ್ಲಿ ನೀವು ಬನ್ನಿ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ನಿಮಗೆ ರೆಸ್ಪೆಕ್ಟ್ ಕೊಡುವಂತಹವರು ಸಹಿತ ನಿಮಗೆ ಸಿಗ್ತಾರೆ. ಹಿಂದೆ ಎಷ್ಟು ದಿನ ನಿಮಗೆ ಅವಮಾನ ಮಾಡಿದ್ರು, ಎಷ್ಟೆಲ್ಲ ನಿಮಗೆ ನೋವು ಕೊಟ್ಟಿದ್ರು, ಅದೆಲ್ಲ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನೇ ಹೊಗಳುವಂತಹ ಕ್ಷಣನೂ ಸರಿಯಾದ ದಾರಿನೂ ಸಹಿತ ನಿಮಗೆ
ಸಿಗ್ತಾ ಇದೆ. ಮುಂದೆ ನಿಂತು ಮಾತಾಡು ಅಂದರೆ ನೀವು ಮುಂದೆ ನಿಂತು ನಿಮ್ಮ ಟ್ಯಾಲೆಂಟ್ ಎಲ್ಲ ಇದೆ, ಬಟ್ ನೀವು ಏನು ಮಾಡ್ತಾಯಿದ್ದೀರಾ, ಮುಂದೆ ಹೋಗ್ತಾ ಇಲ್ಲ, ಭಯ ಮಾಡ್ತಾ ಇದ್ದೀರಾ. ನಿಮ್ಮ ಶಕ್ತಿ ನಿಮಗೆ ಗೊತ್ತಿದ್ದು ಸಹಿತ ಯಾರು ಏನಂತಾರೋ, ನನಗೆ ಅವಮಾನ ಆಗುತ್ತೋ, ನನಗೆ ಏನು ಮಾಡ್ತಾರೋ ಅನ್ನುವಂತಹ ಸ್ಥಿತಿಯಲ್ಲಿ ನೀವಿದ್ದೀರಾ. ಆ ಕ್ಷಣನ, ಆ ಸ್ಥಿತಿನ, ಆ ಭಯನ, ಇದನ್ನು ಬಿಟ್ಟು ನೀವು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಅಂದರೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನಿಮಗೆ ಆ ಧೈರ್ಯನೂ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಇಲ್ಲಿ ಯಾವ ರೀತಿ ಎನರ್ಜಿ ತೋರಿಸ್ತಾ ಇದೆಪ್ಪ ಅಂದರೆ, ಇದು ಕ್ವೀನ್ ಆಫ್ ವಾಂಡ್ಸ್ ಅಂದರೆ ಕ್ವೀನ್ ಆಫ್ ವಾಂಡ್ಸ್ ಲೀಡರ್ಶಿಪ್. ನೀವು ಎಲ್ಲದ್ರಾಗೂ ಮುಂದೆ ಇದ್ದೀರಾ. ನಿಮ್ಮ ಲೈಫ್ ಎಲ್ಲದ್ರಾಗೂ ನಿಮಗೆ ನೀವು ಅಂದ್ಕೊಂಡಂತಹ ಜರ್ನಿನ ನಿಮಗೆ ಸಿಕ್ಕಿದೆ. ಆದರೆ ನೀವು ಭಯದಲ್ಲಿ ಹಿಂದೆ ಇದ್ದೀರಾ, ಭಯಕ್ಕೆ ಹಿಂದೆ ಪಟ್ಟಿದ್ದೀರಾ. ಅವಮಾನ ಮಾಡ್ತಾರೆ, ನನಗೆ ಯಾರೋ ಏನೋ ತೊಂದರೆ ಕೊಡ್ತಾರೆ, ಯಾರೋ ನನಗೆ ಮಾತಾಡ್ತಾರೆ, ನಾನು ಮುಂದೆ ಹೇಗೆ ಹೋಗಲಿ, ನಾನು ಮುಂದೆ ಯಾವ ರೀತಿ ಮಾಡಲಿ, ಸುಮ್ಮನೆ ನಿಮಗೆ ನೀವು ಒಂಥರ ಭಯದಲ್ಲಿ ಮೌನವಾಗಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಹೇಳ್ತಾ ಇದೆ. ನೀನು ಸಾಮಾನ್ಯಗಳಲ್ಲ, ನಿನಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ, ನಿನ್ನಲ್ಲಿ ಒಂದು ಫೈರ್ ಇದೆ, ನಿನ್ನಲ್ಲಿ ಒಂದು ಎನರ್ಜಿ ಇದೆ, ನಿನ್ನಲ್ಲಿ ಒಂದು ಶಕ್ತಿ ಇದೆ. ನೀನು ಒಂದು ರಾಜ್ಯ ತತ್ವವನ್ನು ಹೊಂದಿರುವಂತಹ ವ್ಯಕ್ತಿ. ನಿನಗೆ ಎಲ್ಲ ಅದ್ಭುತವಾದ ಶಕ್ತಿನೂ ನಿನಗಿದೆ. ಯೂನಿವರ್ಸ್ ಸಪೋರ್ಟ್ ಇದೆ, ದೇವ್ರ ಸಪೋರ್ಟ್ ಇದೆ, ನಿನಗೆ ಎಲ್ಲ ರೀತಿಯಲ್ಲಿ ನೀನು ಸಪೋರ್ಟ್ ಇರೋದ್ರಿಂದ ನೀನು ಮುನ್ನುಗ್ಗು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಯಾವ ರೀತಿ ಹೇಳ್ತಾ ಇದ್ದಾರಪ್ಪ ಅಂದರೆ, ಪ್ರತಿಯೊಂದು ವಿಚಾರದಲ್ಲಿಯೂ ನಿನಗೆ ಒಂದು ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಯಾವುದೇ ಒಂದು ಕ್ಷಣ ಆಗಿರ್ಬೋದು, ಯಾವುದೇ ಒಂದು ಎನರ್ಜಿ ಇರ್ಬೋದು, ನಾವು ಅದನ್ನು ಬೆನ್ನು ಹತ್ತಿದರೆ ನಮಗೆ ಒಂದು ಸಪೋರ್ಟಿವ್ ಆಗಿ ಯೂನಿವರ್ಸ್ ಇದ್ದೇ ಇರುತ್ತಾರೆ. ಅದನ್ನು ನಾವು ಮುಂದೆ ಹೋಗೋದ್ರಿಂದ ನಮಗೆ ಒಂದು ಅದ್ಭುತವಾದ ಅವಕಾಶ ಸಿಗುತ್ತೆ. ಹಿಂದೆ ಇದ್ದೀವಿ ಅಂದರೆ ನಮಗೆ ಯಾವುದೇ ಥರದ ಮೆಟ್ಟಿಲುಗಳು ಸಿಗೋದಿಲ್ಲ. ಯಾಕೆಂದರೆ ನಾವು ಒಂದು ಮೆಟ್ಲು ಹತ್ತುವಾಗ 108 ಮಾತುಗಳು ಬರ್ತವೆ. ಅದೇ 2ನೇ ಮೆಟ್ಲು ಹತ್ತುವಾಗ ಸ್ವಲ್ಪ ಬರುತ್ತೆ. ಅದೇ 3ನೇ ಮೆಟ್ಲು ಹತ್ತುವಾಗ ನಮಗೆ ಒಂದು ಧೈರ್ಯ ಬರುತ್ತೆ, ಒಂದು ಆತ್ಮಸ್ಥೈರ್ಯ ಬರುತ್ತೆ. ಹಾಗೆ ಮುಂದೆ ಹೋಗ್ತಾ ಒಂದು ಅದ್ಭುತವಾದ ಜೀವನವನ್ನು ನಮಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಈ ರೀತಿಯಾಗಿ ನಾವು ಯೋಚನೆ ಮಾಡೋದ್ರಿಂದ, ಅಂದರೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅನ್ನೋದನ್ನು ಬಿಟ್ಟು ನಾವು ಒಂದು ಅದ್ಭುತವಾದ ಜೀವನವನ್ನು ಕಟ್ಕೊಂಡಿವಿ ಅಂದರೆ ಆ ಕ್ಷಣದಲ್ಲಿ ನಮಗೆ ಯಾರು ಏನೇ ಅಂದಿರ್ಬೋದು, ಆ ಕ್ಷಣ ನಮಗೆ ತೊಂದರೆ ಆಗ್ಬೋದು. ಆದರೆ ಮತ್ತೊಂದು ಮೆಟ್ಲು ಹತ್ತಿದಾಗ ಅದೇ ಜನ ನಮ್ಮನ್ನ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದನ್ನು ಸಹಿತ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಹೊಸ ಐಡಿಯಾ, ಹೊಸ ಪ್ರೀತಿ, ಹೊಸ ವಿಶ್ವಾಸ ಹೊಸದಾಗಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಇನ್ನೂ ಏನು ಹೇಳ್ತಾ ಇದ್ದಪ್ಪ ಅಂದರೆ ಲೀಡರ್ಶಿಪ್, ಆ್ಯಕ್ಷನ್, ಆಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಇನ್ನೂ ನಿನಗೆ ಹೆಚ್ಚಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿನಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದ ಸ್ಟಾರ್ ಏನು ಹೇಳ್ತಾ ಇದ್ದಪ್ಪ ಅಂತ ಹೇಳಿದರೆ, ನಿನ್ನ ಹೀಲಿಂಗ್ ಪ್ರೊಸೆಸ್ಸಲ್ಲಿದ್ದೀರಾ. ಅಂದರೆ ನೀವು ಏನೇ ಒಂದು ಆ್ಯಕ್ಷನ್ ತೊಗೊಳ್ತಾ ಇದ್ದೀರಾ ಅಂದರೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ. ಯೂನಿವರ್ಸ್ ಸಪೋರ್ಟ್ ಹೇಗಿದೆಯಪ್ಪ ಅಂತ ಹೇಳಿದರೆ, ನೀವು ಹೀಲಿಂಗ್ ಆಗ್ತಾ ಇದ್ದೀರಾ. ನಿಮ್ಮ ಮೈಂಡ್ ಹೀಲ್ ಆಗ್ತಾ ಇದೆ, ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ, ನಿಮ್ಮ ಹೃದಯ ಹೀಲ್ ಆಗ್ತಾ ಇದೆ. ನೀವು ಇಲ್ಲಿವರೆಗೂ ಏನು ನೋವೆಲ್ಲ ಅನುಭವಿಸ್ತಿದ್ರಿ, ಆ ಎಲ್ಲ ನೋವುಗಳಿಂದ ಒಂದು ಹೋಪ್ ಬರ್ತಾ ಇದೆ, ನನಗೊಂದು ಅದ್ಭುತ ಜೀವನ ಸಿಗ್ತಾ ಇದೆ ಅನ್ನೋದು ನಿಮ್ಮ ಕಾನ್ಫಿಡೆನ್ಸ್. ಅಂದರೆ ನಿಮ್ಮೊಳಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ, ನಿಮ್ಮೊಳಗೆ ಒಂದು ಶಕ್ತಿ ಬರ್ತಾ ಇದೆ. ಆ ಎಮೋಷ್ನಲಿ ನೀವು ಏನು ಸ್ಟಕ್ ಆಗಿದ್ರಿ, ನೀವು ಎಮೋಷ್ನಲಿ ಏನು ನೀವು ತೊಂದರೆ ಪಟ್ಟಿದ್ರಿ, ನೋವು ಅನುಭವಿಸ್ತಾ ಇದ್ರಿ, ಆ ಎಮೋಷ್ನಲಿಂದ ನೀವು ಹೊರ ಬರ್ತಾ ಇದ್ದೀರಾ. ಒಂದು ನಿಮಗೆ ಯಾವುದೋ ಒಂದು ಸತ್ಯ, ಅಂದರೆ ನಿಮ್ಮ ಮನಸ್ಸು ತುಂಬಾ ಪ್ಯೂರ್. ಅಂದರೆ ನೀವು ಬೇರೆಯವರಿಂದ ಮೋಸ ಹೋಗಿದ್ರೆ ಹೊರತು ನೀವು ಯಾರಿಗೂ ಮೋಸ ಮಾಡಿಲ್ಲ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು. ನೀವು ಒಂದು ಅದ್ಭುತವಾದ ಜೀವನ ನೋಡಬೇಕಂತ ಆಸೆ ಪಟ್ಟಿರುವಂತಹ ವ್ಯಕ್ತಿ. ಆದರೆ ನಿಮ್ಮ ಬೆನ್ನ ಹಿಂದಿರುವಂಥ ವ್ಯಕ್ತಿಗಳು ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ. ಆ ನೋವಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ. ಅಂದರೆ ಎಮೋಷ್ನಲಿ ತುಂಬಾ ಬ್ಲಾಕೇಜ್ ಆಗಿದೆ, ನಿಮಗೆ ಹಾರ್ಟ್ ಬ್ರೇಕ್ ಆಗಿದೆ. ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ನೀವು ತುಂಬಾ ಯೋಚನೆ ಮಾಡ್ತಾ ಇರ್ತೀರ, ಹೇಗೆ ಏನು ಎತ್ತಂತ ಈ ರೀತಿಯಾದ ಭಾವನೆಗಳನ್ನು ನೀವು ತುಂಬ ಹೊಂದಿರ್ತೀರ. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ, ಹೀಲಿಂಗ್ ಏನಾಗ್ತಾ ಇದೆ ಅಂದರೆ, ನಿಮ್ಮ ಬಾಡಿಯಲ್ಲಿ ನೀವು ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇರ್ಬೋದು. ಅಂದರೆ ನೀವು ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ರಿ, ನೋವು ಅನುಭವಿಸ್ತಾ ಇದ್ರಿ, ಅದರಿಂದ ನೀವು ಒಂದು ಸ್ಟ್ರೆಸ್ ತೊಗೊಂಡಿದ್ರಿ. ಅಂದರೆ ಬಿ ಪಿ ಆಗಿರ್ಬೋದು, ಅಂದರೆ ಲೋ ಬಿ ಪಿ ಆಗಿರ್ಬೋದು, ಅಥವಾ ಸುಮ್ಮನೆ ಟೆನ್ಷನ್ನು, ಪ್ರತಿಯೊಂದು ವಿಚಾರದಕ್ಕೂ ಸಿಟ್ಟು, ಕೋಪ, ಹಠ ಎಲ್ಲ ರೀತಿಯಿಂದನೂ ಒಂದು ಯಾವ ರೀತಿ ಆಗಿದ್ರೆ ಅಂದರೆ ಒಂದು ಡಿಪ್ರೆಷನ್ ಮೂಡಿಗೆ ಹೋಗಿದ್ರಿ. ಹಳೆ ನೋವುಗಳನ್ನು ಮರೆಯೋದಕ್ಕೆ ತುಂಬಾ ಒಂದು ನಿರಾಸೆಗೊಂಡಿದ್ರಿ. ಒಂದು ಯಾವುದೇ ರೀತಿಯಾದ
ನಿಮ್ಮ ಒಳಗೆ ಯಾವುದೇ ಥರದ ಕೆಟ್ಟ ಭಾವನೆಗಳಿಲ್ಲದೆ ಇರೋದ್ರಿಂದ ಬೇರೆಯವರು ಮಾಡೋದನ್ನ ನೋಡಿ ನೀವು ಏನು ಮಾಡ್ತಾಯಿದ್ರಿ ಅಂದರೆ ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ರಿ, ತುಂಬ ನೋವುಗಳನ್ನು ಪಡ್ತಾ ಇದ್ರಿ. ಯಾವುದಕ್ಕೂ ಹೇಗೆ ನಾನು ರಿಯಾಕ್ಟ್ ಮಾಡಬೇಕು, ನಾನು ಯಾವ ರೀತಿಯಲ್ಲಿ ನಾನು ಹೋಗಬೇಕು ಅನ್ನೋ ದಾರಿಯಲ್ಲಿ ಗೊಂದಲದಲ್ಲಿ ನೀವು ಮುಳುಗಿದ್ರಿ. ಅದು ನಿಮ್ಮ ಬಾಡಿಯಿಂದ ಹೀಲ್ ಆಗ್ತಾ ಇದೆ. ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಹೀಲ್ ಆಗ್ತಾ ಇದೆ. ನೀವು ಒಂದು ಆಧ್ಯಾತ್ಮಿಕದಲ್ಲಿ ಇರಬಹುದು, ಅಥವಾ ನೀವು ಒಂದು ಎಕ್ಸ್ಪೀರಿಯನ್ಸ್ ವ್ಯಕ್ತಿಯಾಗಿರ್ಬೋದು. ಒಂದು ನಿಮ್ಮ ಲೈಫಿಗೆ ಈಗಿನ ಕ್ಷಣದಿಂದ ನಿಮಗೆ ಒಂದು ಜಯ ಸಿಗಬಹುದು. ನೀವು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು, ಎಮೋಷ್ನಲ್ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ನೀವು ಏನು ಅಂದ್ಕೊಂಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಆಗ್ತಾ ಇರ್ಬೋದು. ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಇರ್ಬೋದು. ಅಂದರೆ ನೀವು ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಇಲ್ಲಿವರೆಗೂ ತುಂಬಾ ನೋವು ಪಡ್ತಾಯಿದ್ರೆ, ಆ ವಿಚಾರಕ್ಕೆ ಒಂದು ನೋವು ಪಡ್ತಾಯಿದ್ರಿ, ಅದು ನಿಮಗೆ ನೋವು ಕೊಡ್ತಾಯಿತ್ತು. ಅದರಿಂದ ನೀವು ಬ್ಯಾಲೆನ್ಸ್ ಮಾಡ್ತಾಯಿದ್ರಿ. ಈ ಕ್ಷಣದಿಂದ ಅದು ನಿಮ್ಮ ಜೀವನದಲ್ಲಿ ಒಂದು ಸ್ಟಾರ್ ಮುಖಾಂತರ ನಿಮಗೆ ಸಿಗ್ತಾ ಇದೆ. ಅಂದರೆ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ನಿಮ್ಮ ಲೈಫು ಒಂದು ಟರ್ನಿಂಗ್ ಪಾಯಿಂಟ್ ತಗೋತಾ ಇದೆ. ಒಂದು ನೀವು ಫ್ರೀಡಮ್ ಪಡಿತಾ ಇದ್ದೀರಿ, ಒಂದು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ, ಒಂದು ಜೀವನದಲ್ಲಿ ಒಂದು ಗೋಲನ್ನು ಒಂದು ಅಚೀವ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರೆ, ಇಲ್ಲಿವರೆಗೂ ನೀವು ಏನದನ್ನು ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ರೆ ಅದು ನಿಮ್ಮ ಜೀವನದಲ್ಲಿ ಒಂದು ಸ್ಟಾರ್, ಒಂದು ಫ್ಯಾಷನ್, ಒಂದು ಸಂತೋಷ, ಒಂದು ನೆಮ್ಮದಿ, ಈ ರೀತಿಯಾದ ಕ್ಷಣಗಳನ್ನು ಸಹಿತ ನಿಮಗೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಹೇಳ್ಬೋದು. ಇಲ್ಲಿ ಪ್ರೀತಿಯಾಗಿರ್ಬೋದು, ಅಥವಾ ಯಾವುದೇ ಒಂದು ಸಂಬಂಧದಲ್ಲಿ ನೀವು ತುಂಬಾ ನೋವು ಅನುಭವಿಸಿದ್ರೆ, ನಾನು ಆವಾಗಲೇ ಹೇಳಿದಂಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು. ಹಾರ್ಟ್ ಬ್ರೇಕ್ ಅಂದರೆ ಎಲ್ಲ ರೀತಿಯಿಂದನೂ, ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಆ ಕೆಲಸ ಆಗದೆ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಆಗಿರ್ಬೋದು. ಅದು ನಿಮಗೆ ಹಳೆಯ ನೋವಾಗಿ ತುಂಬ ದಿನದಿಂದ ಇಲ್ಲಿವರೆಗೂ ಕಾಡ್ತಾ ಇತ್ತು. ಆ ಕಾಡಾಟ ನಿಮಗೆ ಏನಾಗ್ತಾಯಿತ್ತು ಅಂದರೆ ತುಂಬಾ ಎಮೋಷ್ನಲಿ ಬ್ಲಾಕೇಜ್ ಮಾಡಿತ್ತು ನಿಮಗೆ. ಆ ಕ್ಷಣ ನಿಮಗೆ ಇಲ್ಲಿವರೆಗೂ ನೋವು ಕೊಡ್ತಾನೆ ಬಂತು. ಆದರೆ ಫೆಬ್ರವರಿ ತಿಂಗಳಿಂದ ನಿಮ್ಮ ಬಾಡಿ ಹೀಲ್ ಆಗ್ತಾ ಇರೋದ್ರಿಂದ ಅದು ನಿಮಗೆ ಅದನ್ನು ನೀವು ಕ್ಷಮೆ ಮಾಡಿ ಮುಂದೆ ಹೋಗುವಂತಹ ದಾರಿನೂ ಸಹಿತ ನಿಮಗೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ನೀವು ಇಲ್ಲಿವರೆಗೂ ಏನು ನೋವು ಪಟ್ಟಿದ್ರಿ ಅದನ್ನು ನೀವು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನಾನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ಯಾವ ಅರ್ಥನೂ ಇಲ್ಲ, ನಾನು ನನ್ನನ್ನು ಮೊದಲು ಪ್ರೀತಿ ಮಾಡ್ಕೋಬೇಕು, ನನ್ನನ್ನು ನಾನು ಹೀಲ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದೀರಾ. ಅಂದರೆ ನೀವು ಹೀಲ್ ಆಗ್ತಾ ಇದ್ದೀರಾ, ನಿಮ್ಮ ಎನರ್ಜಿ ಹೀಲ್ ಆಗ್ತಾ ಇದೆ. ಹೀಲ್ ಆಗ್ತಾ ಇರೋದ್ರಿಂದ ನಿಮ್ಮ ಬಾಡಿ ಏನಾಗ್ತಾ ಇದೆ ಅಂದರೆ ಎಲ್ಲ ಪಾಸಿಟಿವ್ ಆಗಿ ತಗೋತಾ ಇದೆ. ಅಂದರೆ ನೀವು ಕ್ಷಮಿಸ್ತಾ ಇದ್ದೀರಾ, ಪ್ರತಿಯೊಬ್ಬರನ್ನ ಕ್ಷಮಿಸಿ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆಯೋ ಅದ್ರ ಪ್ರಕಾರ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ನಿಮ್ಮ ಜೀವನ ದಾರಿ ಏನಾಗಿದೆ ಸ್ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮ ಸಂಖ್ಯೆಗಳು ಇಲ್ಲಿ ಏನು ಹೇಳ್ತಾ ಇದೆಪ್ಪ ಅಂದರೆ 8 ಸ್ಟಾರ್ ಕಾಣ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಇನ್ನು ಅದ್ಭುತವಾದ ಸ್ಟಾರ್ ಜೀವನ ಸ್ಟಾರ್ಟ್ ಆಯ್ತು. ಅಂದರೆ ನಿಮಗೆ ಏನು ಬರಬೇಕಾಗಿತ್ತು, ಸ್ಟಾರ್ ಅಂದರೆ ಒಂದು ಬೆಳಕು, ಒಂದು ಎನರ್ಜಿ ನಿಮಗೆ ಸಿಗ್ತಾ ಇದೆ. ನೀವು ಇಲ್ಲಿವರೆಗೂ ಯಾವುದಕ್ಕೆ ನೀವು ಕಾಯ್ತಾ ಇದ್ರಿ ಅದು ಒಂದು ಸ್ಟಾರ್ ಮುಖಾಂತರ ನಿಮಗೆ ಕಾಣ್ತಾ ಇದೆ, ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇನ್ನೂ ಒಂದು ಗೈಡೆನ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಂಬಿಕೆ ಹೆಚ್ಚು, ಯಾರನ್ನು ನಂಬಬೇಡ, ಇಲ್ಲಿವರೆಗೂ ನೀನು ಮೋಸ ಹೋಗಿದ್ದು ಸಾಕು, ಇನ್ನು ನೆಕ್ಸ್ಟು ನೀನು ಒಂದು ಕ್ಷಣದಲ್ಲಿ ಯಾರನ್ನು ನಂಬಲು ಹೋಗಬೇಡ, ಶಾಂತವಾಗಿರು, ನಿನ್ನ ಮೇಲೆ ನೀನು ನಂಬಿಕೆ ಇಡು ಅನ್ನೋದನ್ನು ಸಹಿತ ಹೇಳ್ತಾ ಇದೆ. ಅಂದರೆ ಮೊದಲು ನಿನ್ನನ್ನು ನೀನು ನಂಬು, ನಿನ್ನನ್ನು ನೀನು ಪ್ರೀತಿ ಮಾಡು, ಆಮೇಲೆ ಮುಂದಿನ ಕೆಲಸ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೂ ನೀನು ಒಂದು ಆಳವಾಗಿ ಅದನ್ನು ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಆ ನಿರ್ಧಾರಗಳನ್ನು ತೆಗೆದುಕೋ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲೇನು ಬರ್ತಾ ಇದೆಯಪ್ಪ, 10 ಆಫ್ ಸೋರ್ಸ್ ಬರ್ತಾ ಇದೆ. 10 ಆಫ್ ಸೋರ್ಸ್ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಒಂದು ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. ಅಂದರೆ ಒಂದು ಹಳೆಯ ಅಧ್ಯಾಯ ಮುಕ್ತಾಯವಾಗಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಇಲ್ಲಿಯವರೆಗೂ ನೀವು ಒಂದು ಯಾವ ಲೆವೆಲಿಗೆ ನೀವು ಜೀವನದಲ್ಲಿ ಕಷ್ಟಪಟ್ಟಿದ್ದೀರಾ, ನೋವು ಪಟ್ಟಿದ್ದೀರಾ, ಆ ಕತ್ತಲೆಯಲ್ಲಿ ನೀವು ಅನುಭವಿಸಿರುವಂತಹ ನರಕದಿಂದ ನಿಮಗೆ ಒಂದು ಬೆಳಕಿನ ಶಕ್ತಿ ನಿಮ್ಮನ್ನು ಹೊರ ತರ್ತಾ ಇದೆ, ಆ ಕತ್ತಲಿಂದ ಹೊರಗೆ ತರ್ತಾ ಇದೆ. ಅಂದರೆ ನೀವು ಒಂದು ಹೊಸದಾದ ಜೀವನನ ಸ್ಟಾರ್ಟ್ ಮಾಡೋದಕ್ಕೆ ಯೂನಿವರ್ಸ್ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮಾತಿನ ವಿಚಾರದಲ್ಲಾಗಿರ್ಬೋದು, ಜಗಳ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಿ ಇಲ್ಲಿಯವರೆಗೂ ತುಂಬಾ ನೋವುಪಟ್ಟಿರ್ಬೋದು, ಕಷ್ಟಪಟ್ಟಿರ್ಬೋದು. ಇದನ್ನೆಲ್ಲ ನೀವು ಯಾವ ರೀತಿ ತಗೊಂಡಿದ್ರಿ ಅಂದರೆ,
ಲೆವೆಲ್ ಹೋಗಿತ್ತದು, ಜೀವನನೇ ಬೇಡ ಅನ್ನುವಂತಹ ಕ್ಷಣನೂ ಸಹಿತ ನೀವು ಯೋಚನೆ ಮಾಡಿದ್ದೀರಾ. ಆ ಯೋಚನೆ ಇವತ್ತು ನಿಮಗೆ ನೀವು ಅಫರ್ಮೇಷನ್ ಮಾಡಿರುವಂಥದ್ದು ಅಥವಾ ನಿಮ್ಮ ಎನರ್ಜಿ ನೀವು ಅಂದುಕೊಂಡಂತೆ ಈ ಕ್ಷಣದಿಂದ ನಿಮಗೆ ಒಂದು ಹೊಸದಾದ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ, ಹೊಸದಾದ ಜೀವನ ಸ್ಟಾರ್ಟ್ ಆಗ್ತಾ ಇದೆ. ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ಹೊಸದಾದ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ತುಂಬ ಕಷ್ಟದ ಹಂತವನ್ನು ಅಂತ್ಯ ಮಾಡ್ತಾ ಇದ್ದೀರಾ. ನೀವು ಇಷ್ಟು ದಿನ ಏನು ಹೇಳಿದಾಗ ಇಲ್ಲಿ ಕಷ್ಟಗಳನ್ನು ಒಂದು ಕತ್ತಲೆಯಲ್ಲಿ ನೀವು ಬದುಕಿದ್ರಿ, ಇಲ್ಲಿಯವರೆಗೂ ನೀವು ನೋವು ಅನುಭವಿಸಿದ್ರಿ. ಯಾವುದೇ ರೀತಿಯಾದ ನೋವಾಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಸಮಸ್ಯೆ ಆಗಿರುತ್ತೆ. ಅದು ಇದೇ ಸಮಸ್ಯೆ ಅಂತ ಯಾರಿಗೂ ಹೇಳ್ಕೊಳಕ್ಕೆ ಆಗದೆ ಇರುವಂಥ ಸಮಸ್ಯೆಗಳಿರುತ್ತೆ. ಆ ಹಂತ ಮುಗಿದು ಒಂದು ಹೊಸದಾದ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ದ್ರೋಹ, ನೋವು, ಮೋಸ, ಮಾತಿನಿಂದ ಗಾಯ ಎಲ್ಲವೂ ಅಂದರೆ ಮಾತಿಂದ ನಿಮಗೆ ಚುಚ್ಚಿರ್ತಾರೆ. ನಿಮಗೆ ಒಂದು ಲಿಮಿಟೆಡ್ ಇರೋದಿಲ್ಲ. ನಿಮಗೆ ಅನುಭವಿಸಿರುವಂತಹದ್ದು ಒಂದು ಎಷ್ಟು ಅನುಭವಿಸಿರ್ತೀರ ಅಂದರೆ ಒಂದು ಮಾತಿನ ರೂಪದಲ್ಲಿ ನಿಮಗೆ ಅವಮಾನ ಮಾಡಿರ್ತಾರೆ, ಅಥವಾ ನೋವು ಕೊಟ್ಟಿರ್ತಾರೆ, ದ್ರೋಹ ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ. ಈ ರೀತಿಯಾದ ಮಾತುಗಳಿಂದ ನೀವು ಇನ್ನಷ್ಟು ಕೆಟ್ಟದಾಗಿ ನೀವು ನಿಮ್ಮ ಮೈಂಡನ್ನು ನೀವು ಸ್ಟ್ರೆಸ್ಸಿಗೆ ಕೊಟ್ಟಿರ್ತೀರ. ಅಂದರೆ ನೀವು ಎಮೋಷ್ನಲಿ ಬ್ಲ್ಯಾಕ್ ಆಗಿರ್ತೀರ. ನೀವು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೀವು ಹೋಗಿರ್ತೀರ. ಇದಕ್ಕಿಂತ ಇನ್ನೇನು ಆಗಬೇಕು, ನಾನು ಇನ್ನೂ ಸಹಿಸಬೇಕು ಅನ್ನುವಂತಹ ಕ್ವಶನ್ನಲ್ಲಿ ನೀವಿರ್ತೀರ. ಯಾಕೆ ನನಗಾಗಿ ಇಷ್ಟೊಂದು ನೋವು ಬರ್ತಾ ಇದೆ, ನನಗಾಗಿ ಇಷ್ಟೊಂದು ತೊಂದರೆಗಳು ಕೊಡ್ತಾ ಇದ್ದಾರೆ ಯೂನಿವರ್ಸ್ ಅಥವಾ ದೇವರು, ನೀವು ನಂಬಿರುವಂಥ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡ್ತಿರ್ಬೋದು. ಆ ಎಲ್ಲ ಅಧ್ಯಾಯಗಳು ಮುಗಿತಾ ಇದೆ. ಬಟ್ ಏನಪ್ಪ ಅಂದರೆ ನೀವು ಇಲ್ಲಿ ಯಾವ ರೀತಿಯಲ್ಲಿ ನೀವು ಮಲಗಿದ್ದೀರಾ ಇಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಸಾಯುವಂತಹ ಸ್ಥಿತಿನೂ ದಾಟಿ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಆ ಅವಕಾಶ ಈಗ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಓಲ್ಡ್ ಸೈಕಲ್ಲು ಎಂಡ್ ಆಗ್ತಾ ಇದೆ. ನಿಮ್ಮ ಓಲ್ಡ್ ಪ್ಯಾಟ್ರನ್ ಏನಿದೆ, ಹಳೆಯ ನೋವಾಗಿರ್ಬೋದು, ಹಳೆಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಹಳೆಯ ರಿಲೇಷನ್ಶಿಪ್ ಆಗಿರ್ಬೋದು, ಆ ಎಲ್ಲ ಸಂಬಂಧಗಳಿಂದನೂ ಒಂದು ಹೊಸದಾದ ಅಲ್ಲೇ ಇದ್ದು ಸಹಿತ ನಿಮಗೆ ಒಂದು ಹೊಸದಾದ ಅನುಭವಗಳನ್ನು ಕೊಡ್ತಿರ್ಬೋದು. ಅಂದರೆ ಹಳೆ ಎನರ್ಜಿ ಹೋಗಿ ಹೊಸದಾದ ಎನರ್ಜಿ ಸ್ಟಾರ್ಟ್ ಆಗ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಲ್ಡ್ ಮೈಂಡ್ ಸೆಟ್ ಅಂದರೆ ಓಲ್ಡ್ ಅಟ್ಯಾಚ್ಮೆಂಟ್ ಇರ್ತಾವಲ್ಲ, ಅವೆಲ್ಲವೂ ಹೋಗ್ತಾ ಇದೆ. ಅವೆಲ್ಲ ಹೋಗಿ ನ್ಯೂ ಚಾಪ್ಟರ್ನ ಓಪನ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇದು ಒಂದು ಯಾವ ರೀತಿಯಪ್ಪ, ಇದು ಅಂತ್ಯ ಅಲ್ಲ, ಇದು ಸೋಲ್ ಅಲ್ಲ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಅವಕಾಶ ಅನ್ನೋದನ್ನು ಹೇಳ್ಬೋದು. ಇದು ನಿಮಗೆ ಯೂನಿವರ್ಸ್ ಒಂದು ಅದ್ಭುತವಾದ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು ನಿಮಗೆ. ಇದು ಯಾವ ರೀತಿ ಅಂತ ಹೇಳಿದರೆ, ಒಬ್ಬ ಮನುಷ್ಯ ಒಂದು ಹುಟ್ಟು ಒಂದು ಸಾವು ಅಂದರೆ ಈಗ ಸತ್ತು ಬದುಕಿದಂದ್ರೆ ಒಂದು ಹೊಸದಾದ ಬೆಳಕು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಹೊಸದಾದ ಒಂದು ಜೀವನ ಸ್ಟಾರ್ಟ್ ಆಗ್ತಾ ಇದೆ, ಹಳೆ ಅಂತ್ಯ ಹೋಗ್ತಾ ಇದೆ. ಅಂದರೆ ಹಳೆ ನೋವು, ಹಳೆ ಗಾಯ, ಹಳೆ ವ್ಯಕ್ತಿತ್ವ ಎಲ್ಲ ಹೋಗಿ ಒಂದು ಹೊಸದಾದ ಜೀವನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ, ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದರೆ 5 ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ಜಗಳಗಳಾಗ್ಬೋದು, ಕ್ಲ್ಯಾಶಸ್ಗಳಾಗಬಹುದು, ಅಥವಾ ಇಲ್ಲಿ ಯಾವ ರೀತಿ ನೀವು ನೋವುಗಳನ್ನು ಅನುಭವಿಸಿರ್ತೀರ ಅಂದರೆ ಇಲ್ಲಿವರೆಗೂ ನೀವು ಕ್ಷಮೆ ಮಾಡಬೇಕು ಅವರಿಂದ ಯಾವುದೇ ರೀತಿ ನಾನು ಅವರಿಗೆ ತೊಂದರೆ ಮಾಡಬಾರ್ದು, ಅವರು ನನಗೆ ತೊಂದರೆ ಮಾಡಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮಗೆ ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ. ಅಂದರೆ ನಿಮ್ಮನ್ನು ಒಂದು ಟಾರ್ಗೆಟ್ ರೂಪದಲ್ಲಿ ಅವ್ರು ತಗೊಂಡಿರ್ತಾರೆ. ಆ ರೀತಿ ಇರುವಾಗ ನೀವು ಎಷ್ಟೇ ಸೈಲೆಂಟಾಗಿದ್ದರೂ ಸಹಿತ ನಿಮ್ಮ ಮನಸ್ಸಿಗೆ ನೋವು ಸಹಿತ ಆಗಬಹುದು. ಅಂದರೆ ಇಲ್ಲಿ ನಾನು ಹೊಸ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ, ಹೊಸದಾದ ಜೀವನ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಆದರೂ ಸಹಿತ ಅಲ್ಲಿಯೂ ಸಹಿತ ನಿಮಗೆ ಒಂದು ನೋವು ಅನ್ನೋದಿದೆ. ನಿಮಗೆ ಒಂದು ಓಲ್ಡ್ ಜರ್ನಿ ಅಂದರೆ ನಿಮ್ಮನ್ನು ದ್ವೇಷ ಮಾಡ್ತಾ ಇರುವಂತಹ ವ್ಯಕ್ತಿ ನಿಮ್ಮನ್ನು ಒಂದು ಟಾರ್ಗೆಟ್ ರೂಪದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಮಾತಿನಿಂದ ಆಗಿರ್ಬೋದು ಅಥವಾ ಮನಸ್ಸಿಂದ ನೋವಾಗ್ಬೋದು. ಇಲ್ಲಿ ನೀವು ಅವರು ಗೆಲ್ಲಕ್ಕಾಗಲ್ಲ, ನೀವು ಗೆಲ್ಲಕ್ಕಾಗೋದಿಲ್ಲ. ಯಾಕೆಂದರೆ ಒಬ್ಬನ ಮನಸ್ಥಿತಿ ಜಗಳದಿಂದ ಯಾವುದೂ ಎಂಡ್ ಆಗೋದಿಲ್ಲ, ಮನಸ್ಸಿಗೆ ನೋವು ಮಾಡೋದ್ರಿಂದ ಯಾವುದೂ ಎಂಡ್ ಆಗೋದಿಲ್ಲ. ನಾವು ಅವ್ರಿಗೆ ಪ್ರೀತಿ ಕೊಟ್ಟಿವಿ ಅಂದರೆ ಅವರು ನಮಗೆ ಪ್ರೀತಿ ಕೊಟ್ಟೇ ಕೊಡ್ತಾರೆ, ಅವರು ನಮಗೆ ನೋವು ಕೊಟ್ಟರು ಅಂದರೆ ನಾವು ಅವ್ರಿಗೆ ನೋವು ಕೊಡ್ತಾ ಹೋಗ್ತೀವಿ. ಈ ರೀತಿಯಾದಂತಹ ಮನಸ್ಥಿತಿ ಇರುವಾಗ ನೀವು ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕೋಪ ಬಿಡಿ, ನಿಮ್ಮ ಹಠ ಬಿಡಿ. ಅವರು ಏನೇ ಒಂದು ಮಾಡಿಕೊಂಡ್ರು ಸಹಿತ ನೀವು ಶಾಂತ ಸ್ವರೂಪದಲ್ಲಿ ಅಂದರೆ ಮೌನವಾಗಿದ್ದು ಅದನ್ನು ಫೇಸ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ.
ಅಂದರೆ ಮಾತಾಡೋದ್ರಿಂದ ನಿಮಗೆ ತೊಂದರೆ ಆಗ್ಬೋದು. ನೀವು ಮಾತಾಡೋದನ್ನೇ ಬಿಟ್ಟರೆ ಅಂದರೆ ನಿಮ್ಮ ಮೌನನೇ ಅವ್ರಿಗೆ ಹೊಡೆತ ಕೊಡುತ್ತಲ್ವ. ಈಗ ಜಗಳ ಮಾಡೋದ್ರಿಂದ ಯಾವುದೇ ರೀತಿಯಾದ ಅರ್ಥ ಇಲ್ಲ. ಒಂದು ಮೌನ ರೀತಿಯಿಂದ ನಾವು ಅದನ್ನು ಗೆಲ್ಲಬಹುದು, ಅವ್ರನ್ನ ನಾವು ಗೆಲ್ಲಬಹುದು. ಅವ್ರು ಎಷ್ಟೇ ನಮಗೆ ದ್ವೇಷ ಮಾಡ್ತಿರ್ಬೋದು, ಎಷ್ಟೇ ನೋವು ಕೊಡ್ತಿರ್ಬೋದು, ಎಷ್ಟೇ ಸಮಸ್ಯೆ ಮಾಡ್ತಿರ್ಬೋದು, ಆದರೆ ನಾವು ಅದನ್ನು ಮೌನದಿಂದ ಶಾಂತವಾಗಿ ಅದನ್ನು ಮುಂದೆ ಹೋಗ್ತಾ ಹೋದ್ವಿ ಅಂದರೆ ಅವರೇ ನಮಗೆ ಸರೆಂಡರ್ ಆಗ್ತಾರೆ. ಅಂದರೆ ನಾನು ಎಷ್ಟೇ ಮಾಡಿದರೂ ಅವರು ನನಗೆ ಒಂದು ಏನು ಅನ್ನಲಿಲ್ಲ, ಏನು ಮಾತಾಡಲಿಲ್ಲ, ನಾನೇ ಸುಮ್ಮನೆ ಅವ್ರ ಮೇಲೆ ಕೋಪದಿಂದ ಜಗಳ ಮಾಡಿದೆ, ಈ ರೀತಿಯಾದಂತಹ ಸ್ವಭಾವವು ಸಹಿತ ಅಲ್ಲಿ ಬರಬಹುದು. ಅಂದರೆ ಮೆಂಟಲಿ ಏನಾಗುತ್ತೆ ಅಂದರೆ ಅವರೇ ಡಿಸ್ಟರ್ಬ್ ಆಗುತ್ತಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿ 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 ಮೆಂಟಲಿ ಅವರೇ ಡಿಸ್ಟರ್ಬ್ ಆಗ್ತಾರೆ, ಅವರೇ ನೋವು ಪಡ್ತಾರೆ, ಅವರೇ ಸಂಕಟ ಅನುಭವಿಸ್ತಾ ಇರ್ತಾರೆ. ನಿಮಗೆ ನೋವು ಕೊಡಬೇಕಾದಂತಹ ವ್ಯಕ್ತಿ ಅವರೇ ನೋವಲ್ಲಿ ಬೀಳ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಎನರ್ಜಿ ಹೇಗಿದೆಯಪ್ಪ ಅಂತ ಹೇಳಿದರೆ, ನನ್ನ ಮಾತುಗಳು ನನಗೆ ಹೊರಗೆ ಬರದೇ ಇರುವಂತಹ ಎನರ್ಜಿ. ಅಂದರೆ ಒಂದು ನಾನು ಇವಾಗ ಶಾಂತವಾಗಿರ್ಬೇಕು ಅಂದರೆ ನಿಮಗೆ ಹೇಳ್ತಾ ಇರೋ ಮಾತು ಏನಪ್ಪ ಅಂದರೆ ಶಾಂತವಾಗಿದ್ದು ಮೌನವಾಗಿರು ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ನಿಧಾನ ರೀತಿಯಿಂದ ಯೋಚನೆ ಮಾಡು, ನಿಧಾನವಾಗಿ ಹೋಗು. ಫೆಬ್ರವರಿ ತಿಂಗಳು ನಿಮಗೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಒಂದು ಶಾಂತ ಸ್ವಭಾವ, ಒಂದು ನಿಧಾನ ಸ್ವಭಾವ. ಏನೇ ಒಂದು ನಿರ್ಧಾರ ತಗೋಬೋದು, ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಿರ್ಬೋದು, ನಿಧಾನವಾಗಿ ಆಗುತ್ತೆ. ಈಗ ನನಗೆ ತೋರಿಸ್ತಾ ಇರೋ ಎನರ್ಜಿನೂ ಅಷ್ಟೇ ಹಾಗೇ ಇದೆ. ನಾನು ಮಾತಾಡೋ ಮಾತುಗಳು ಸಹಿತ ಒಂದು ನಿಧಾನ ರೀತಿಯಿಂದನೇ ಬರ್ತಾ ಇದೆ. ಅಂದರೆ ಫೆಬ್ರವರಿ ತಿಂಗಳು ಪೂರ್ತಿ ನಿಮಗೆ ಒಂದು ನಿಧಾನವಾದ ಕೆಲಸದ ಇದು ಇರ್ಬೋದು. ಅಂದರೆ ಒಂದು ನಿಮ್ಮ ಎನರ್ಜಿ ಒಂದು ನಿಧಾನ ಆಗಿರ್ಬೋದು, ಒಂದು ನಿಮ್ಮ ಕೆಲಸಗಳು ಆಗಿರ್ಬೋದು, ಯಾವುದೇ ಒಂದು ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಧಾನ ರೀತಿಯಲ್ಲಿ ಹೋಗುತ್ತೆ. ನಿಮ್ಮ ಎನರ್ಜಿ ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಅದನ್ನು ನೀವು ಪವರ್ಫುಲ್ ಮಾಡ್ಕೋಬೇಕಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಮಾಡ್ಕೋಬೋದು. ನೀವು ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಎನರ್ಜಿನ ನೀವು ಕಾಪಾಡ್ಕೋಬಹುದು. ಈ ರೀತಿಯಾದಂತಹ ಕ್ಷಣನೂ ಸಹಿತ ಬರ್ಬೋದು. ಅಂದರೆ ಈಗ ನನಗಾಗ್ತಾ ಇರೋ ಫೀಲ್ ಏನಾಗ್ತಾ ಇದೆಪ್ಪ ಅಂದರೆ ಒಂದು ಸ್ಲೋ. ಎಷ್ಟೇ ನಾನು ಮಾಡ್ತೀನಿ, ನಾನು ಎಷ್ಟೇ ಒಂದು ಆ್ಯಕ್ಷನ್ ತೊಗೋತೀನಿ ಅಂತ ಅಂದರೂ ಸಹಿತ ಅದು ಸ್ಲೋ ಆಗಿ ನಡೆಯುತ್ತೆ ಅನ್ನೋ ಇದನ್ನು ಎನರ್ಜಿನ ತೋರಿಸ್ತಾ ಇದೆ. ಇಲ್ಲಿ ನೀವು ಏನೇ ಒಂದು ಭರವಸೆಯಲ್ಲಿ, ಏನೋ ಒಂದು ಭರವಸೆಯಲ್ಲಿ ಏನೋ ಒಂದು ಸ್ಟ್ರಾಂಗಾಗಿ ನಾನು ಮಾಡ್ತೀನಿ. ನಾನು ಇಲ್ಲಿ ಫೈರ್ ಎನರ್ಜಿ ಏನು ಹೇಳ್ತಾ ಇದೆಪ್ಪ ಅಂದರೆ ಆ್ಯಕ್ಷನ್ ತೊಗೋತೀನಿ, ನಾನು ಮಾಡ್ತೀನಿ, ನಾನು ಎಲ್ಲ ಜವಾಬ್ದಾರಿನ ನಾನು ನಿರ್ವಹಿಸ್ತೇನೆ ಅನ್ನುವಂತಹ ಸ್ಥಿತಿ ತೋರಿಸ್ತಾ ಇದೆ. ಬಟ್ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಆ ಎನರ್ಜಿ ತುಂಬಾ ಸ್ಲೋ ಇರುತ್ತೆ. ಯಾಕೆ ಸ್ಲೋ ಇರುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಹಳೆ ಕರ್ಮಗಳಾಗಿರ್ಬೋದು, ನಿಮ್ಮಲ್ಲಿರುವಂಥ ಹಳೆ ನೆಗೆಟಿವಿಟಿ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಒಂದು ಓವರ್ ಥಿಂಕಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಮಾತುಗಳಿಂದ ನೀವು ಡಿಪ್ರೆಷನಲ್ಲಿ ಅಂದರೆ ನೋವನ್ನು ಪಡ್ತಾ ಇರ್ಬೋದು. ಏನೋ ಒಂದು ಕೆಲಸ ಮುಂದೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಆ ಕೆಲಸಗಳು ಎಲ್ಲವೂ ಏನಾಗುತ್ತೆ, ನಿಧಾನ ಸ್ಟೇಜಲ್ಲಾಗುತ್ತೆ. ನಿಮ್ಮ ಐಡಿಯಾಗಳಿದ್ದಾವೆ, ನಿಮ್ಮ ಪ್ಲ್ಯಾನ್ ಇದ್ದಾವೆ, ನೀವು ಆ್ಯಕ್ಷನ್ ತೊಗೋಬೇಕು ಅಂತ ಇದ್ದೀರಾ. ನೀವು ಎಲ್ಲ ಕೆರಿಯರ್ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿದ್ದರೂ ಸಹಿತ ಇಲ್ಲಿ ಒಂದು ಹಾರ್ಟ್ ಬಂದಿದೆ ಅಂತ ಹೇಳಿದರೆ, ಇಲ್ಲಿ ಆರೋಗ್ಯದಲ್ಲಿ ಯಾರಾದರೂ ನೀವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರಿ ಅಂದರೆ, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಏನಾರು ಆಯಿತು ಅಂದರೆ ಖಂಡಿತವಾಗಿಯೂ ನೀವು ಅದನ್ನು ನೀವು ಮೆಡಿಕಲ್ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋದ್ರಿಂದ ಆಗಿರ್ಬೋದು. ಈ ರೀತಿ ನೀವು ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸಿತ್ತು ಅಂದರೆ, ಆ ಪ್ರಾಬ್ಲಮ್ಸ್ ಏನಾರಾಯಿತು ಅಂದರೆ ಒಂದು ಚೆಕಪ್ಪಿಗೆ ಹೋಗ್ಬೋದು. ಅಥವಾ ನೀವು ಸ್ವಲ್ಪ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಅನುಭವಿಸ್ತಾ ಇರ್ಬೋದು, ಅಥವಾ ನಿಮಗೆ ಏನಾದರೂ ತೊಂದರೆ ಆಗಿರ್ಬೋದು, ಪ್ರಪೋಸಲ್ ನಿಮಗೆ ಬಂದಿತ್ತು, ಅಲ್ಲಿ ಸ್ವಲ್ಪ ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಅಥವಾ ಪ್ರೀತಿ ವಿಚಾರದಲ್ಲಿ ನೀವು ಹಾರ್ಟ್ ಬ್ರೇಕ್ ಆಗಿರ್ಬೋದು. ಈ ರೀತಿ ನನಗೆ ಇಂಟ್ಯೂಷನ್ ಬರ್ತಾ ಇದೆ ಅಂದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಒಂದು ಪ್ರಾಬ್ಲಮ್ ಅನುಭವಿಸ್ತಾ ಇರ್ಬೋದು. ಆ ಪ್ರಾಬ್ಲಮ್ಸಿಂದ ನೀವು ಒಂದು ಆದಷ್ಟು ಬೇಗ ಹೊರ ಬರ್ತೀರ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವುದೇ ವಿಚಾರದಲ್ಲಿ ನೀವು ತೊಂದರೆ ಓವರಾಗಿ ಥಿಂಕ್ ಮಾಡ್ತಾ ಇರ್ಬೋದು. ಇಲ್ಲಿ ಆ್ಯಕ್ಸಿಡೆಂಟ್ ವಿಚಾರ ಅಂದರೆ ನಿಮಗೆ ಇಲ್ಲಿ ಓವರ್ ಥಿಂಕ್ ಮಾಡೋದ್ರಿಂದ ಆ್ಯಕ್ಸಿಡೆಂಟು ಅಥವಾ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ಬೋದು. ಅಥವಾ ನೀವು ಒಂದು ಎಕ್ಸ್ಪೀರಿಯೆನ್ಸ್ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಹಠ, ಕೋಪ, ಹತಾಶೆ, ನೋವು, ಎಲ್ಲ ಜವಾಬ್ದಾರಿಗಳನ್ನು ಪಡ್ಕೊಂಡು ಇನ್ನು ಮುಂದೆ ಹೇಗೆ ನಾನು ಮುಂದೆ ಹೋಗಲಿ, ನಾನು ಮುಂದೆ ಯಾವ ರೀತಿ ಎನರ್ಜಿನ ಪಡ್ಕೊಳ್ಳಿ, ಅಂದರೆ ನಾವು ಮುಂದೆ ಯಾವ ರೀತಿ ನನ್ನ ಫ್ಯೂಚರ್ನ ಕಟ್ಕೋಬೋದು, ಯಾವ ರೀತಿ ನಾನು ಒಂದು ದಾರಿಯಲ್ಲಿ ನಾನು ಹೋದರೆ ಸರಿ ಹೋಗುತ್ತೆ ಅನ್ನೋ ರೀತಿ ಮೈಂಡನ್ನು ಒಂಥರ ಟೆನ್ಷನಿಗೆ ಹಾಕಿದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ, ಗೊಂದಲಗಳನ್ನು ಹಾಕ್ಕೊಂಡಿದ್ದೀರಾ. ಇದನ್ನು ಯಾರ ಹತ್ರ ಮಾತಾಡಲಿ, ಹೇಗೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ, ಈ ರೀತಿಯಾದ ಥಿಂಕಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಮೈಂಡ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು ಸ್ವಲ್ಪ ವೀಕ್ ಆಗ್ಬೋದು, ನಿಮ್ಮ ಬಾಡಿ ವೀಕ್ ಆಗ್ಬೋದು. ಅದನ್ನು ಬಿಟ್ಟು ಒಂದು ಶಾಂತ ಸ್ವಭಾವದಿಂದ ಒಂದು ಮೌನವಾಗಿ ನೀವು ದಾರಿಯಿಂದ ಹೋದರೆ ಅಂದರೆ ಹಿಂದೆ ನೀವು ಎಷ್ಟೇ ನೋವುಗಳನ್ನು ಅನುಭವಿಸಿರ್ಬೋದು, ಅಡೆತಡೆಗಳನ್ನು
ಅನುಭವಿಸಿರೋದು ಅದೆಲ್ಲವೂ ಸಹಿತ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಇಲ್ಲಿವರೆಗೂ ಅನುಭವಿಸಿದ್ರೆ ಆ ಎಕ್ಸ್ಪೀರಿಯನ್ಸ್ ಅಥವಾ ಪರೀಕ್ಷೆ ನಿಮಗೆ ಮುಕ್ತಾಯ ಆಗಿದೆ. ಆ ಮುಕ್ತಾಯದಿಂದ ನೀವು ಒಂದು ಅದ್ಭುತವಾದ ಜೀವನವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ಫೆಬ್ರವರಿ ತಿಂಗಳು ಹೇಗಿದೆಯಪ್ಪ ಅಂತ ಹೇಳಿದರೆ, ನೀವು ಎಲ್ಲದರಾಗೂ ಮುನ್ನುಗ್ಗುವಂತಹ ದಾರಿ ನಿಮಗೆ ಕಾಣ್ತಾ ಇದೆ. ಇಲ್ಲಿ ನಿಮಗೆ ಫ್ಯಾಷನ್ ಆಗಿರ್ಬೋದು ಅಥವಾ ನಿಮ್ಮ ಜಾಬು ಅಥವಾ ನೀವು ಕ್ರಿಯೇಟಿವಿಟಿ ಏನೇ ಒಂದು ಕೆಲಸ ಮಾಡಬೇಕು ಅಂತ ನೀವು ಹೋಗ್ತಾ ಇದ್ದೀರಿ ಅಂದರೆ ಅಲ್ಲಿ ಸಹಿತ ನಿಮಗೆ ಒಂದು ಯೂನಿವರ್ಸ್ ಸಪೋರ್ಟ್ ಇದೆ. ಆ ಸಪೋರ್ಟಿಂದ ನೀವು ಹೋಗ್ತಾ ಇದ್ದೀರಾ. ಅಲ್ಲಿ ಇಲ್ಲಿ ಒಂದು ಹಳೆ ಅಧ್ಯಾಯ ಒಂದು ಹೋಗಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಅಧ್ಯಾಯದಲ್ಲಿಯೂ ಸಹಿತ ನಿಮಗೆ ಒಂದು ನೋವು, ಒಂದು ಸಂಕಟ, ಈ ರೀತಿಯಂತಹ ಸ್ವಭಾವವು ಸಿಗ್ಬೋದು. ಅಂದರೆ ಮಾತಿನಲ್ಲಿ ನೋವಾಗಿರ್ಬೋದು, ಜಗಳ ಆಗಿರ್ಬೋದು, ನಿಮ್ಮಲ್ಲಿ ಆಗುವಂಥ ತೊಂದರೆಗಳು ಯಾವುದೇ ಒಂದಾಗಿರ್ಬೋದು, ಅದನ್ನು ಒಂದು ಶಾಂತ ರೂಪದಲ್ಲಿ ಒಂದು ಶಾಂತವಾಗಿ ಮೌನವಾಗಿ ಅದನ್ನು ಬಗೆಹರಿಸ್ಕೊಳ್ಳಿ ಅಂತಲೂ ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ಇವತ್ತಿನ ಎನರ್ಜಿ ಎಷ್ಟು ಸ್ಲೋ ಇದೆಯಪ್ಪ ಅಂತ ಹೇಳಿದರೆ ತುಂಬಾ ಸ್ಲೋ ಇದೆ. ಅಂದರೆ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿಯೂ ಅಷ್ಟೇ ಸ್ಲೋ ಆಗಿರುತ್ತೆ. ಒಂದು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಅಷ್ಟೇ ಸ್ಲೋ ಆಗಿ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಹೇಳೋ ಮಾತುಗಳಲ್ಲಿಂದ ಈಗ ನಾನು ಮಾತಾಡೋ ಮಾತುಗಳು ಸಹಿತ ನನಗೆ ಎಷ್ಟು ಇದು ಕೊಡ್ತಾ ಇದೆ ಅಂದರೆ, ಇಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ ಒಂದು ನೆಗೆಟಿವಿಟಿ ಇದೆ. ನೀವು ಮನಸ್ಸಲ್ಲಿ ತುಂಬಾ ನೆಗೆಟಿವ್ ತುಂಬಿಕೊಂಡಿದ್ದೀರ. ನಿಮ್ಮ ಲೈಫನ್ನು ಒಂದು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ. ಅದನ್ನು ಪಾಸಿಟಿವ್ ಆಗಿ ತೊಗೋಬೇಕಂದ್ರೆ ಮೆಡಿಟೇಷನ್ ಮಾಡಿ, ನಿಮ್ಮನ್ನು ನೀವು ಶಾಂತವಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ, ನಿಮ್ಮ ಲೈಫನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ನಿರ್ಧಾರ ತಗೋಬೇಕಾಗಿದ್ದರೂ ಸಹಿತ ಅದನ್ನು ಶಾಂತವಾಗಿ ತಗೊಳ್ಳಿ. ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ. ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂದರೂ ಅದನ್ನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಅದು ಮುಂದೆ ನನ್ನ ಲೈಫಿಗೆ ಒಳ್ಳೆಯದಾಗುತ್ತಾ, ಸರಿ ಹೋಗುತ್ತಾ, ಯಾವ ರೀತಿನ ಮಾಡಿದರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿಯಾಗಿ ಯೋಚನೆ ಮಾಡಿ ಅದನ್ನು ಡಿಸಿಷನ್ ತಗೊಳ್ಳುವಾಗ ಇದು ಸರಿನಾ ಇದು ತಪ್ಪು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಟು ಅದರಿಂದ ಮುಂದೆ ಹೋಗಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತೀನಿ. ಅಂದರೆ ಫೆಬ್ರವರಿ ತಿಂಗಳು ಸ್ವಲ್ಪ ನಿಮ್ಮ ಜೀವನಕ್ಕೆ ನಿಧಾನವಾದ ಎನರ್ಜಿನ ತೋರಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್.